ಭ್ರಷ್ಟ ಸರ್ಕಾರ ಇವತ್ತು ಅನ್ನದಾತನ ಜೊತೆ ರೈತನ ಗೋಳಾಟ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜನತೆ ಕೊಟ್ಟಿದೆ. ಆ ರೈತರ ಪರವಾಗಿ ನಾವು ನಿಂತು ಅವ್ರಿಗೆ ಆಗ್ತಾ ಇರೋಂಥ ಕಬ್ಬು ಬೆಳೆ ಆಗ್ಬೋದು, ತುಂಗಾಭದ್ರಾ ನದಿ ನೀರು ಗೇಟ್ ಆಗ್ಬೋದು, ಅವರಿಗೆ ಪರಿಹಾರ ಕೊಡೋದು, ಎಷ್ಟೋ ಕೊಚ್ಚೋಗಿರೋಂಥ ರೈತರ ಪರಿಹಾರ ಕೊಡೋದಕ್ಕಾಗ್ಬೋದು, ಇತರೆ ಅವರ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚಿತ್ತೂ ಬೆಲೆ ಇಲ್ಲ. ಆದ್ದರಿಂದ ನಾವು ನಾಳೆ 10 ಗಂಟೆಗೆ ಅಜಾಚೂಕದಿಂದ ಅನ್ನದಾತರ ಪರವಾಗಿ, ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ BJP ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು NDA ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅನ್ನದಾತನ ಬಗ್ಗೆ ಕಾಳಜಿ ಇರುವಂಥ ಎಲ್ಲ BJP ಕಾರ್ಯಕರ್ತರು ಹಾಗೂ ರೈತರ ಶ್ರೇಯೋಭಿಲಾಷಿಗಳು ಹಾಗೂ NDA ಪರವಾಗಿರುವಂಥ ಅಂಗಪಕ್ಷದ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲೆಲ್ಲ ಹೋಗುತ್ತೆ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಎಷ್ಟೊತ್ತು ಸ್ಟಾರ್ಟ್ ಮಾಡಿ ಒಂದು 10 ಗಂಟೆ 10:30 ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಭಾಗಿಯಾಗ್ತಾರೆ ಸರ್? ಸುಮಾರು 1,000 ಜನ ಭಾಗಿಯಾಗ್ತಾರೆ. ಜಿಲ್ಲಾಧ್ಯಕ್ಷರು A. ನಾರಾಯಣ ಸ್ವಾಮಿ ಅವರು ಪಾಲ್ಗೊಳ್ತಾ ಇದ್ದರು. ನಮ್ಮ MP ಸುಧಾಕರ್ ಅವರು ಸಂದೇಶ ಕಳಿಸಿದ್ದಾರೆ. ಅವರು ಅಲ್ಲಿ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಲಿ ಕಲಾಪ ನಡೀತಾ ಇದೆ, ಲೋಕಸಭೆ ರಾಜ್ಯಸಭೆ. ಆದ್ದರಿಂದ ಅವರು ಪಾಲ್ಗೊಳ್ಳಲಾಗ್ತಾ ಇಲ್ಲ. ನೆಕ್ಸ್ಟು ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ